ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಬಿಡದಿಯಲ್ಲಿ ಈಗ ಹರಿತಾ ಇರೋದು ಕೇವಲ ನೆತ್ತರಲ್ಲ, ರಾಜಕೀಯ ಲಾಭದ ಹಪಾಹಪಿ. ಒಂದು ಕಡೆ ಜಾಗತಿಕ ಮಟ್ಟದಲ್ಲಿ ಬೆಂಗಳೂರನ್ನ ಬಿಂಬಿಸಬೇಕು, ಭಾರತದ ಮೊದಲ AI ಚಾಲಿತ ಹೈಟೆಕ್ ಸ್ಮಾರ್ಟ್ ಟೌನ್ಶಿಪ್ಪನ್ನು ನಿರ್ಮಾಣ ಮಾಡಬೇಕು ಅನ್ನೋ ಸರ್ಕಾರದ ಹಠ, DKಶಿ ಅವರ ಒಂದು ರೀತಿಯಾದಂಥ ಸ್ವಾಭಿಮಾನದ ಹಠ. ಮತ್ತೊಂದು ಕಡೆ ನಮ್ಮ ತಾತ ಮುತ್ತಾತಂದರ ಕಾಲದ ಇಂಚು ಭೂಮಿಯನ್ನು ಕೂಡ ನಾವು ಬಿಡೋದಿಲ್ಲ, ಪರಿಹಾರ ಹಣ ನಮಗೆ ಬೇಡವೇ ಬೇಡ, ಪ್ರಾಣ ಬೇಕಾದರೂ ಕೊಡ್ತೀವಿ ಅಂತ ಬಾಟಲಿಗಳನ್ನು ಹಿಡಿದು ನಿಂತಿರ್ತಕ್ಕಂಥ ಅನ್ನದಾತರು. ಇದು ಕೇವಲ ಜಮೀನಿನ ಜಗಳವಾಗಿ ಉಳಿದಿಲ್ಲ. ಬೆಂಗಳೂರು ನಗರಾಭಿವೃದ್ಧಿ ಸಚಿವ DK ಶಿವಕುಮಾರ್ ಅವರ ಮಹತ್ವಾಕಾಂಕ್ಷೆಯ ಪ್ರಾಜೆಕ್ಟ್ ಮತ್ತು ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರ ರಾಜಕೀಯ ಭದ್ರಕೋಟೆಯ ನಡುವಿನ ನೇರ ಸಮರವಾಗಿ ಬದಲಾಗ್ತಾ ಇರೋದು. ಹೈಕೋರ್ಟ್ ಆದೇಶದ ನೆಪವನ್ನು ಇಟ್ಕೊಂಡು ಮುಂಜಾನೆ ಅಧಿಕಾರಿಗಳು ಲಗ್ಗೆ ಇಟ್ಟಾಗಲೇ ಅಲ್ಲಿ ರಣಾಂಗಣ ಸೃಷ್ಟಿಯಾಗುತ್ತೆ ಅನ್ನೋದು ಸರ್ಕಾರಕ್ಕೇನು ಗೊತ್ತಿರಲಿಲ್ವಾ, DK ಶಿವಕುಮಾರ್ ಅವರ ಇಂಟೆಲಿಜೆನ್ಸ್ಗೇನು ಗೊತ್ತಿರಲಿಲ್ವಾ. ಆದರೆ ರಾಜಕೀಯ ಹಿತಾಸಕ್ತಿಗೋಸ್ಕರ ರೈತರನ್ನು ಬಲಿಪಶು ಮಾಡಲಾಗ್ತಾ ಇದೆ. ಬರೋಬ್ಬರಿ 22 ಸೆಕ್ಷನ್ಸ್ಗಳು ಅಮಾಯಕ ರೈತರ ಮೇಲೆ ಹೇರಲಾಗ್ತಾ ಇರೋದು. ನೋಡಿ, ಸಹಜವಾದಂಥ ಪ್ರಶ್ನೆಗಳು ಎಲ್ರಿಗೂ ಕೂಡ ಮೂಡ್ತಾ ಇರೋದು. ಯಾವಾಗ ಮಹಿಳೆಯರು ಪೊರಕೆಯನ್ನು ಹಿಡಿದು ಅಧಿಕಾರಿಗಳನ್ನು ಅಟ್ಟಾಡಿಸಿದ್ರೋ, ಎದ್ದು ಬಿದ್ನೋ ಅನ್ನೋಗೆ ಅಧಿಕಾರಿಗಳು ಹೊಡೆದ್ರು, ರಿವರ್ಸ್ ಗೇರ್ನಲ್ಲಿ ವಾಪಸ್ ಆಗಿಬಿಟ್ರು, ಅಲ್ಲಿ ಪರಿಸ್ಥಿತಿ ಕೈ ಮೀರ್ತಾ ಇರೋದು ಎಲ್ಲವೂ ಕೂಡ ಗೊತ್ತಾಯಿತು. ಇನ್ಸ್ಪೆಕ್ಟರ್ ತಲೆ ಕಲ್ಲು ಬಿತ್ತು. ಆದರೆ ಕಾನೂನನ್ನು ಕೈಗೆತ್ತಿಕೊಂಡಂಥ ರೈತರನ್ನು ಹತ್ತಿಕ್ಕಲಿಕ್ಕೆ ಇವತ್ತು ಇಲಾಖೆ ಬಳಸ್ತಾ ಇರೋದು ಸಾಮಾನ್ಯವಾದಂಥ ಅಸ್ತ್ರಗಳಲ್ಲ ಅನ್ನೋದನ್ನು ಎಲ್ಲರೂ ಕೂಡ ನೆನಪಿಟ್ಕೊಳ್ಬೇಕು. ನೋಡಿ, ಇವತ್ತು ರೈತರೆಲ್ಲರೂ ಕೂಡ ಸಿಡಿದು ಹೇಳ್ತಕ್ಕಂಥ ಕಾಲ ಸಮೀಪವಾಗ್ತಾ ಇರೋದು. ಘಟನೆ ನಡೆದಂಥ ತಕ್ಷಣ ಬಿಡದಿ ಪೊಲೀಸ್ನವರು ಕೈಗೆತ್ಕೊಂಡಿರೋದು ಸಣ್ಣ ಪುಟ್ಟ ಕೇಸ್ಗಳನ್ನಲ್ಲ, ಪ್ರತ್ಯೇಕ 2 FIR ಮುಖಾಂತರವಾಗಿ ಬರೋಬ್ಬರಿ 22 ಕಠಿಣ ಸೆಕ್ಷನ್ಗಳನ್ನು ರೈತರ ಹೆಗಲಿಗೆ ಹೊರಿಸ್ತಿರೋದು. ಸಾಮಾನ್ಯ ಪ್ರತಿಭಟನೆಗೆ ನೇರವಾಗಿ ಒಬ್ಬ ಪ್ರಾಣವನ್ನು ತೆಗಿತಕ್ಕಂಥ ಕೇಸ್ಗಳನ್ನು, ಸಾರ್ವಜನಿಕ ಆಸ್ತಿ ಹಾನಿ ಕಾಯ್ದೆ ಅಡಿ ಜಾಮೀನು ರಹಿತ ಕೇಸ್ಗಳನ್ನು ಜಡಿಯಲಾಗಿರೋದು. ಇಲ್ಲಿ ಉದ್ಭವಿಸ್ತಕ್ಕಂಥ ಯಕ್ಷ ಪ್ರಶ್ನೆ ಏನಂದರೆ, ಇದು ಇನ್ಸ್ಪೆಕ್ಟರ್ ಮೇಲೆ ನಡೆದಂಥ ಹಲ್ಲೆಗೆ ಪೊಲೀಸ್ನವರು ತೀರಿಸ್ಕೊಂಡಂಥ ಆಕ್ರೋಶನ ಅಥವಾ ಹೋರಾಟದ ದನಿಯನ್ನು ಅಡಗಿಸಿ ಇಡೀ ಗ್ರಾಮಸ್ಥರಲ್ಲಿ ಭಯವನ್ನು ಹುಟ್ಟಿಸಿ ಜಮೀನನ್ನು ಸುಲಭವಾಗಿ ವಶಪಡಿಸ್ಕೊಳ್ಳಿಕ್ಕೆ ತೆರೆಮರೆಯಲ್ಲಿ ನಡೀತಾ ಇರತಕ್ಕಂಥ ಪೊಲಿಟಿಕಲ್ ಸ್ಕ್ರಿಪ್ಟ್ ಶೈಲಿಯ ತಂತ್ರನ. ನೋಡಿ, ಅನ್ನ ನೀಡುವ ಕೈಗಳಿಗೆ ಬೇಡಿ ತೋರಿಸ್ತಕ್ಕಂಥ ಇಷ್ಟು ದೊಡ್ಡ ಸಾಹಸಕ್ಕೆ ಮುಂದಾಗಲಿಕ್ಕೆ ಕಾಕಿ ಪಡೆಗೆ ಗ್ರೀನ್ ಸಿಗ್ನಲನ್ನು ಕೊಟ್ಟವರು ಯಾರು? ಇದೇ ಹೋಮ್ ಮಿನಿಸ್ಟ್ರಾ ಅಥವಾ ಇದೇ DK ಶಿವಕುಮಾರ್ ಅವರ? ಬಡ ರೈತರ ಮೇಲೆ ಈ ಮಟ್ಟದ ಕಾನೂನು ಪ್ರಯೋಗ ಪ್ರಜಾಪ್ರಭುತ್ವಕ್ಕೆ ಶೋಭೆ ತರ್ತಾ ಇದೆಯಾ ಅನ್ನೋದನ್ನು ಸರ್ಕಾರವೇ ಪ್ರಶ್ನೆ ಮಾಡ್ಕೊಳ್ಬೇಕು. ನೋಡಿ, ಈಗ ನೇರವಾಗಿ ದೇವೇಗೌಡರು ಆ ಕಾಡಿಗೆ ಜಿಗಿದಿರೋದು, ತಾಕತ್ತಿದ್ರೆ ನನ್ನ ಮೇಲೆ FIRನ ಹಾಕಿ ಅಂತೇಳಿ ನೇರವಾಗಿ HD ಕುಮಾರಸ್ವಾಮಿ ಅವರು ಈಗ ಫೈಟ್ಗೆ ಇಳಿತಾ ಇರೋದು. ಯಾವಾಗ ರೈತರ ಮೇಲೆ 22 ಸೆಕ್ಷನ್ಸ್ಗಳು ಬಿತ್ತೋ, ವಿರೋಧ ಪಕ್ಷಗಳಾದಂಥ JDS ಮತ್ತು BJP ದೊಡ್ಡ ಅಸ್ತ್ರ ಅವ್ರಿಗೆ ಸಿಕ್ಕಂತಾಗಿರೋದು. ರಾಜಕೀಯ ಲಾಭಗಳನ್ನು ಅದನ್ನು ಪಕ್ಕಕ್ಕೆ ಇಡೋಣ. ಸದ್ಯದ ಮಟ್ಟಿಗೆ ರೈತರ ಪರವಾಗಿ ನಿಂತ್ಕೊಂಡಿರೋದ್ರ ಬಗ್ಗೆ ನಾನು ನೇರವಾಗಿ ಮಾತನಾಡ್ತಾ ಇದ್ದೀನಿ. ಕೇಂದ್ರ ಸಚಿವ HD ಕುಮಾರಸ್ವಾಮಿ ಅವರು ರೈತರ ಬೆಂಬಲಕ್ಕೆ ನಿಂತ್ಕೊಂಡು ಶಾಂತಿಯುತ ಹೋರಾಟಕ್ಕೆ ಒಂದು ಕಡೆ ಕರೆ ನೀಡ್ತಾ ಇದ್ದಾರೆ. ಇವತ್ತು ಮಧ್ಯಾಹ್ನದವರೆಗೂ ಕೂಡ ಡೆಡ್ಲೈನನ್ನು ಕೊಟ್ಟಿದ್ದಾರೆ. ಮಧ್ಯಾಹ್ನ ಎಲ್ಲದಕ್ಕೂ ಕೂಡ ಉತ್ತರ ಕೊಡ್ತೀನಿ ಅಂತ ಮಾಧ್ಯಮಗಳ ಮುಂದೆ ಈಗ HD ಕುಮಾರಸ್ವಾಮಿ ಅವರು ಗುಡುಗಿರೋದು. BJP ನಾಯಕರು ಈ ಸುಳ್ಳು FIRಗಳನ್ನು 48 ಗಂಟೆಗಳ ಒಳಗೆ ಹಿಂಪಡಿಬೇಕು ಅಂತ ಸರ್ಕಾರಕ್ಕೆ ಒಂದು ಕಡೆ ಗಡುವನ್ನು ಕೊಡ್ತಾ ಇದ್ದಾರೆ. ಮತ್ತು JDS ಕಾನೂನು ಘಟಕ ತಡ ಮಾಡದೆ ರೈತರಿಗೆ ಉಚಿತ ಲೀಗಲ್ ಏಡನ್ನು ನೀಡಿ ಕೋರ್ಟ್ ಮೆಟ್ಲೇರೋಕ್ಕೂ ಕೂಡ ರೆಡಿಯಾಗಿದೆ. ಆದರೆ ಇಲ್ಲಿರ್ತಕ್ಕಂಥ ಅಸಲಿ ರಾಜಕೀಯ ಟ್ವಿಸ್ಟ್ ಏನು ಅಂದರೆ, ಇಷ್ಟು ದಿನ ಒಗ್ಗಟ್ಟಾಗಿದ್ದಂಥ ಗ್ರಾಮದ ರೈತರು ಈಗ ಪ್ರಾಜೆಕ್ಟ್ ಬೇಕು ಅನ್ನೋರು ಒಂದು ಕಡೆ, ಪ್ರಾಜೆಕ್ಟೇ ಬೇಡ ಅನ್ನೋರು ಮತ್ತೊಂದು ಕಡೆ. ನೋಡಿ, 2 ಬಣಗಳಾಗಿ ಹೊಡೆದು ಹೋಗಿಬಿಟ್ಟಿದ್ದಾರೆ. ಈ ವಿಭಜನೆ ಯಾರಿಗೆ ಲಾಭ ತರುತ್ತೆ? ಮುಂದಿನ ಚುನಾವಣೆಯ ದೃಷ್ಟಿಯಿಂದ ಈ ಬಿಡದಿ ಹೈ ಡ್ರಾಮಾ ಯಾರಿಗೆ ವರವಾಗುತ್ತೆ? ಅನ್ನದಾತರ ಹೋರಾಟ ಕೊನೆಗೆ ಹೋಗಿ ಜೈಲು ಪಾಲಾಗುತ್ತಾ ಅಥವಾ ರಾಜಕೀಯ ನಾಯಕರ ಪ್ರತಿಷ್ಠೆ ಯುದ್ಧದಲ್ಲಿ ಇತ್ಯರ್ಥವಾಗಿ ಸರಿ ಹೋಗುತ್ತಾ ಅನ್ನೋ ಅನುಮಾನಗಳು ದಟ್ಟವಾಗಿ ಕಾಡ್ತಾ ಇರೋದು. ಕುಮಾರಸ್ವಾಮಿ ಅವರು ಏನೆಲ್ಲ ಹೇಳ್ತಾ ಇದ್ದಾರೆ ಅನ್ನೋದನ್ನು ತುಂಬ ಡೀಟೇಲ್ಡಾಗಿ ಹೇಳ್ತಾ ಹೋಗೋಣ. ನೋಡಿ, ಬಿಡದಿಯಲ್ಲಿ ಜಮೀನು ಉಳಿಸ್ಕೊಳ್ಳಿಕ್ಕೆ ಹೋರಾಡಿದಂಥ ಬಡ ರೈತರ ಮೇಲೆ ಪೊಲೀಸ್ನವರು ಪ್ರಾಣವನ್ನೇ ತೆಗಿಲಿಕ್ಕೆ ಬಂದಿದ್ದರು ಅನ್ನೋ ಒಂದು ರೀತಿಯಾದಂಥ ಯತ್ನದಂಥ ಕಠಿಣ ಕಾನೂನು ಅಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದ್ದಾಗೆ JDS ಕೋಟೆ ರಾಮನಗರದಲ್ಲಿ ರೋಷಾಗ್ನಿ ಹೊತ್ಕೊಂಡಿರೋದು. ಈ ಬಗ್ಗೆ ದೆಹಲಿಯಿಂದಲೇ ತೀವ್ರ ಆಕ್ರೋಶವನ್ನು ಹೊರಹಾಕಿರ್ತಕ್ಕಂಥ HD ಕುಮಾರಸ್ವಾಮಿ ಅವರು ರೈತರು ತಮ್ಮ ಜೀವದಂತಿರುವ ಭೂಮಿಯನ್ನು ಉಳಿಸ್ಕೊಳ್ಳಿಕ್ಕೆ 500 ದಿನಗಳಿಂದ ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ನೀವು ಮುನ್ಸೂಚನೆ ಇಲ್ಲದೆ ಏಕಾಏಕಿಯಾಗಿ ದಬ್ಬಾಳೆ ನಡೆಸಿ ಅವರ ಮೇಲೆ ಈ ರೀತಿಯಾದಂಥ ಕೇಸನ್ನು ದಾಖಲಿಸೋದು ಯಾವ ನ್ಯಾಯ ಅನ್ನೋದನ್ನು ಪ್ರಶ್ನೆ ಮಾಡಿದ್ರು. ನೋಡಿ, ನೇರವಾಗಿ ಮುಖ್ಯಮಂತ್ರಿ ಮತ್ತು ಗೃಹ ಸಚಿವರಿಗೆ ಸವಾಲು ಹಾಕಿರ್ತಕ್ಕಂಥ HDK, ಬಡ ರೈತರ ಮೇಲೆ ದೌರ್ಜನ್ಯ ನಡೆಸಬೇಡಿ, ರೈತರ ಪರವಾಗಿ ನಿಲ್ಲಕ್ಕೆ ನಾನೇ ಮೊದಲ ಕಾರಣ, ಧೈರ್ಯವಿದ್ದರೆ ನನ್ನ ಮೇಲೆ FIRನ ಹಾಕಿ, ನನ್ನನ್ನು A1 ಆರೋಪಿಯನ್ನಾಗಿ ಮಾಡಿ, ನನ್ನನ್ನು ಅರೆಸ್ಟ್ ಮಾಡಿ ತಾಕತ್ತಿದ್ರೆ ನೋಡೋಣ ಅಂತ ಓಪನ್ ಚಾಲೆಂಜ್ ಹಾಕಿರೋದು. ಈ ಒಂದು ಹೇಳಿಕೆ ಇಡೀ ರಾಜ್ಯ ರಾಜಕಾರಣದಲ್ಲಿ ಭಾರೀ ಸಂಚಲನವನ್ನು ಮೂಡಿಸ್ತಾ ಇದೆ. ಸ್ನೇಹಿತರೆ, ಕುಮಾರಸ್ವಾಮಿ ಅವರು ಈ ಆಕ್ರೋಶಕ್ಕೆ ಕೇವಲ FIR ಮಾತ್ರ ಕಾರಣ ಅಲ್ಲ.
ಇದರ ಹಿಂದೆ ದೊಡ್ಡ ರಾಜಕೀಯ ಗೇಮ್ ಪ್ಲಾನ್ ಇದೆ ಅನ್ನೋದು ಅನೇಕ ಜನರ ವಾದ. ಈ ಬಿಡದಿ ಸ್ಮಾರ್ಟ್ ಟೌನ್ಶಿಪ್ ಅನ್ನೋದು ರೈತರ ಹಿತಕ್ಕಾಗಿ ಮಾಡ್ತಾ ಇರ್ತಕ್ಕಂಥ ಯೋಜನೆ ಅಲ್ಲ. ಇದು ಕೇವಲ ಪ್ರಭಾವಿ ನಾಯಕರು ಮತ್ತು ಲ್ಯಾಂಡ್ ಮಾಫಿಯಾದವರು ಲಾಭ ಮಾಡಿಕೊಳ್ಳಿಕ್ಕೆ ನಡೆಸ್ತಾ ಇರ್ತಕ್ಕಂಥ ರಿಯಲ್ ಎಸ್ಟೇಟ್ ದಂಧೆ, ಹಗಲು ದರೋಡೆ ಅಂದರೂ ಕೂಡ ತಪ್ಪಾಗೋದಿಲ್ಲ ಅಂತ ನೇರವಾಗಿ ಎಚ್ ಡಿ ಕುಮಾರಸ್ವಾಮಿಯವರು ಆರೋಪ ಮಾಡ್ತಾ ಇದ್ದಾರೆ. ಇದೇ ವೇಳೆ ಪೊಲೀಸರ ಏಕಪಕ್ಷೀಯ ನಡವಳಿಕೆಗೂ ಕೂಡ ವಾರ್ನಿಂಗ್ ಕೊಟ್ಟಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಸರ್ಕಾರದ ಒತ್ತಡಕ್ಕೆ ಮಣಿದು ಅನ್ನದಾತರ ಮೇಲೆ ಇಷ್ಟೊಂದು ದಬ್ಬಾಳಿಕೆ ನಡೆಸ್ತಾ ಇರ್ತಕ್ಕಂಥ ಖಾಕಿ ಅಧಿಕಾರಿಗಳ ನೆನಪಿಟ್ಕೊಳ್ಳಿ, ಮುಂದಿನ ದಿನಗಳಲ್ಲಿ ಸರ್ಕಾರದ ಈ ತಪ್ಪುಗಳಿಗೆ ನೀವು ಹೊಣೆ ತರಬೇಕಾಗುತ್ತೆ, ಎಚ್ಚರಿಕೆ ಅಂತ ಹೇಳಿ ಸಂದೇಶವನ್ನು ಕೊಟ್ಟಿರೋದು. ನೋಡಿ, ಈ ಜಟಾಪಟಿ ಕೇವಲ ಹೇಳಿಕೆಗಳಿಗೋಸ್ಕರ ಸೀಮಿತವಾಗ್ತಾ ಇಲ್ಲ. ಇವತ್ತು ಬೀದಿಗಿಳಿದು ಹೋರಾಟವನ್ನು ನಡೆಸ್ತಾ ಇದ್ದಾರೆ, ಅನೇಕ ಮಹಿಳೆಯರು ಬೀದಿಗಿಳಿದಿದ್ದಾರೆ. ಇತ್ತ ಪ್ರಧಾನಿ ಎಚ್ ಡಿ ದೇವೇಗೌಡರು ಇಳಿ ವಯಸ್ಸಿನಲ್ಲಿ ಮಾಜಿ ಪ್ರಧಾನಿಗಳು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ತಕ್ಷಣ ಭೂಸ್ವಾಧೀನ ಪ್ರಕ್ರಿಯೆಯನ್ನು ನಿಲ್ಲಿಸಿ, ಇಲ್ಲದೇ ಇದ್ದರೆ ನಾನು ಸತ್ಯಾಗ್ರಹ ಮಾಡ್ತೀನಿ ಅಂತಲೂ ಕೂಡ ಈಗಾಗಲೇ ಗುಡುಗಿರೋದು, ರೈತರೊಂದಿಗೆ ಮಾತುಕತೆಯನ್ನು ನಡೆಸಿ ಆಗ್ರಹಿಸಿರೋದು. ದೇವೇಗೌಡರು ಒಂದೇ ಒಂದು ದಿನ ಉಪವಾಸ ಸತ್ಯಾಗ್ರಹ ಏನಾದರೂ ಕೂತು ಬಿಟ್ಟರೆ ಅದು ಇನ್ನೊಂದು ರೀತಿಯಾದಂಥ ವಿಕೋಪಕ್ಕೆ ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ. ಅತ್ತ JDS ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಇದು ಅಭಿವೃದ್ಧಿ ಅಲ್ಲ ವಿನಾಶ ಅಂತ ಹೇಳಿ ಸರ್ಕಾರದ ವಿರುದ್ಧವಾಗಿ ಸಮರ ಸಾರ್ತಾ ಇದ್ದಾರೆ. ಇಡೀ ಪ್ರಕರಣಕ್ಕೆ ತಾರ್ಕಿಕ ಅಂತ್ಯ ಆಡಲಿಕ್ಕೆ ಜುಲೈ 16ರಂದು ಸ್ವತಃ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರೇ ನೇರವಾಗಿ ಮಂಡಲಹಳ್ಳಿ ಗ್ರಾಮಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಪ್ರತಿಭಟನಾ ನಿರತ ರೈತರ ಜೊತೆ ಸ್ವತಃ ತಾವೇ ಅಖಾಡಕ್ಕೆ ಇಳಿತಾ ಇದ್ದಾರೆ. ಈಗಾಗಲೇ JDSನ ಕಾನೂನು ತಂಡ, ಲೀಗಲ್ ಟೀಮ್ ರೈತರಿಗೆ ಕೋರ್ಟ್ನಲ್ಲಿ ಉಚಿತ ಜಾಮೀನನ್ನು ಕೊಡಿಸಲಿಕ್ಕೆ ಸಿದ್ಧತೆ ಮಾಡ್ಕೊಳ್ತಾ ಇದೆ. ಕುಮಾರಸ್ವಾಮಿ ಅವರ ಈ ನೇರ ಎಂಟ್ರಿ ಹಾಗೂ ಸವಾಲೇನಿದೆ, ಬಿಡದಿ ಟೌನ್ಶಿಪ್ ಯೋಜನೆಯನ್ನು ಸರ್ಕಾರ ತಾತ್ಕಾಲಿಕವಾಗಿ ಕೈ ಬಿಡುವಂತೆ ಮಾಡುತ್ತಾ ಅಥವಾ ಹೋರಾಟ ಮತ್ತಷ್ಟು ವಿಕೋಪಕ್ಕೆ ಹೋಗುತ್ತಾ, ಇಡೀ ರಾಜ್ಯದ ಕಣ್ಣು ಜುಲೈ 16ರ ಮೇಲಿರೋದು. ಈ ಇಡೀ 22 ಸೆಕ್ಷನ್ಸ್ಗಳ ವಿವಾದ ಕೇವಲ ಕಾನೂನು ಸಮರಕ್ಕೆ ಸೀಮಿತವಾಗ್ತಾ ಇಲ್ಲ. ಇದು ರಾಮನಗರ ಜಿಲ್ಲೆಯ ರಾಜಕೀಯ ಭದ್ರಕೋಟೆಯ ಮೇಲಿನ ಹಿಡಿತದ ಹೋರಾಟವಾಗಿ ಬದಲಾಗ್ತಾ ಇದೆ. ಬಿಡದಿ ಟೌನ್ ಸ್ಮಾರ್ಟ್ಶಿಪ್ ಏನಿದೆ, ಇದು ಬೆಂಗಳೂರು ನಗರಾಭಿವೃದ್ಧಿ ಸಚಿವ DK ಶಿವಕುಮಾರ್ ಅವರ ಮಹತ್ವಾಕಾಂಕ್ಷೆ ಪ್ರಾಜೆಕ್ಟ್ ಅನ್ನೋದು ಗೊತ್ತಿದೆ. ಇನ್ನೊಂದು ಕಡೆ ಈ ಪ್ರದೇಶ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ರಾಜಕೀಯ ಶಕ್ತಿಯ ಕೇಂದ್ರ ಅನ್ನೋದನ್ನು ಕೂಡ ಮರೆಯೋ ಹಾಗಿಲ್ಲ. ಈ ವಿವಾದ ಕಾನೂನು ಸಮರಕ್ಕೆ ಸೀಮಿತವಾಗ್ತಾ ಇಲ್ಲ, ರಾಮನಗರ ಜಿಲ್ಲೆಯ ರಾಜಕೀಯ ಭದ್ರಕೋಟೆಯ ಮೇಲಿನ ಹಿಡಿತವನ್ನು ಕಂಟ್ರೋಲ್ಗೆ ತೆಗೆದುಕೊಳ್ಳುವತ್ತ ಒಂದು ಕಡೆ DKಶಿಗೂ ಕೂಡ ಬಹಳ ದೊಡ್ಡ ಸವಾಲಾಗಿ ಪರಿಣಮಿಸ್ತಾ ಇರೋದು, ಇನ್ನೊಂದು ಕಡೆ ಕುಮಾರಸ್ವಾಮಿ ಅವರಿಗೂ ಕೂಡ ಲಾಭವಾಗಿ ಬದಲಾಗ್ತಾ ಇರೋದು. ಯಾವುದೇ ಒಂದು ಸರ್ಕಾರ ರೈತರುಗಳನ್ನು ಕ್ರಿಮಿನಲ್ಗಳಂತೆ ನೋಡಿ ದಮನ ಮಾಡಲಿಕ್ಕೆ ಮುಂದಾದರೆ ಆ ಹೋರಾಟ ಮತ್ತಷ್ಟು ಉಗ್ರ ರೂಪ ತಾಳುತ್ತೆ ಅನ್ನೋದನ್ನು ಯಾರೂ ಕೂಡ ಮರೆಯೋ ಹಾಗಿಲ್ಲ. ಅದಕ್ಕೆ ಇತಿಹಾಸವೇ ಅನೇಕ ಉದಾಹರಣೆಗಳನ್ನು ಕೊಡುತ್ತೆ. ನೀವು ಬಿಡದಿಯ ಈ ಹೈಡ್ರಾಮಾದಲ್ಲಿ ಸರ್ಕಾರಿ ಅಧಿಕಾರಿಗಳ ಮೇಲಿನ ಹಲ್ಲೆ ಹೇಗೆ ತಪ್ಪೋ, ಅದೇ ರೀತಿ ರೈತರನ್ನ ಬಂಧಿಸಲಿಕ್ಕೆ, ಬೆದರಿಸಲಿಕ್ಕೆ ಸುಳ್ಳು ಮತ್ತು ಕಠಿಣ ಸೆಕ್ಷನ್ಸ್ಗಳ ಅಸ್ತ್ರವನ್ನು ನೀವು ಬಳಸಿರೋದು ಕೂಡ ಅಷ್ಟೇ ದೊಡ್ಡ ತಪ್ಪಾಗುತ್ತೆ. ಯಾವಾಗ ಅನ್ನದಾತರ ಮೇಲೆ ಪೊಲೀಸ್ನವರು ಆ ಡೆಡ್ಲಿ 22 ಸೆಕ್ಷನ್ಸ್ಗಳ ಚಕ್ರವ್ಯೂಹವನ್ನು ಹೂಡಿದ್ರೋ, ಅಲ್ಲಿಗೆ ಸೈಲೆಂಟ್ ಆಗಿದ್ದಂಥ ಹಸಿರು ಕ್ರಾಂತಿಯ ಕೋಟೆ ಒಮ್ಮೆಗೆ ಭುಗಿಲೆದ್ದಿದೆ. ಬಡ ರೈತರ ರಕ್ಷಣೆಗೆ ಈಗಾಗಲೇ ಸ್ವತಃ ಭಾರತದ ಭೀಷ್ಮ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತ್ತು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಒಟ್ಟಾಗಿ ಅಖಾಡಕ್ಕೆ ಧುಮುಕ್ತಾ ಇರೋದು. ಒಂದು ಕಡೆ ನನ್ನ ರೈತರ ಕೈಗೆ ಬೇಡಿ ತೋರಿಸಿದ್ರೆ 93ನೇ ವಯಸ್ಸಿನಲ್ಲೂ ಕೂಡ ವಿಧಾನಸೌಧದ ಮುಂದೆ ಅಮಾನಾಂತ ಉಪವಾಸ ಕೂರ್ತೀನಿ ಅಂತ ದೇವೇಗೌಡರು ಸರ್ಕಾರಕ್ಕೆ ಅಂತಿಮ ಡೆಡ್ಲೈನ್ ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆ ತಾಕತ್ತಿದ್ರೆ ಆ FIRನಲ್ಲಿ ನನ್ನ ಏವನ್ನು ಆರೋಪಿ ಮಾಡಿ ಅರೆಸ್ಟ್ ಮಾಡಿ ನೋಡೋಣ ಅಂತ HDK ದಿಲ್ಲಿಯಿಂದ ಖಡಕ್ ಸವಾಲನ್ನು ಹಾಕ್ತಾ ಇದ್ದಾರೆ. ಇದು ಬರೀ ಭೂಮಿಯ ಜಗಳ ಅಲ್ಲ, ಇದು ನೇರವಾಗಿ ರಾಮನಗರದ ಸಾಮ್ರಾಜ್ಯಕ್ಕೋಸ್ಕರ ನಡೀತಾ ಇರತಕ್ಕಂಥ ಗೌಡ್ರ ಕುಟುಂಬ ವರ್ಸಸ್ DK ಬ್ರದರ್ಸ್ ನಡುವಿನ ಹೈ ವೋಲ್ಟೇಜ್ ಧರ್ಮಯುದ್ಧವಾಗಿ ಬದಲಾಗ್ತಾ ಇದೆ. ಗೌಡ್ರ ಈ ಜೋಡಿ ಎಂಟ್ರಿ ಬಿಡದಿಯ ಈ ವಿವಾದಿತ ಪ್ರಾಜೆಕ್ಟನ್ನೇ ಸರ್ಕಾರ ಮಂಡಿಯೂರಿ ಕೈ ಬಿಡೋ ಹಾಗೆ ಮಾಡುತ್ತಾ ಅಥವಾ ರೈತರ ಮೇಲಿನ ಕೇಸ್ ಹಂಗೆ ಇರುತ್ತಾ? ಇಡೀ ಕರ್ನಾಟಕದ ಕಣ್ಣು ಈಗ ಬಿಡದಿಯ ಮಹಾ ಕ್ಲೈಮ್ಯಾಕ್ಸ್ ಮೇಲಿದೆ. ನೋಡಿ, ಏನೆಲ್ಲ ಆಗಬಹುದು ಅನ್ನೋ ಅಪಾರವಾದಂಥ ನಿರೀಕ್ಷೆಗಳೊಂದಿಗೆ, ಕೆಲವೊಂದು ಅಪ್ಡೇಟ್ಸ್ಗಳೊಂದಿಗೆ, ಕ್ಷಣದ ಹೈ ವೋಲ್ಟೇಜ್ ಅಪ್ಡೇಟ್ಸ್ಗಳ ಸಮೇತ ನಾನು ಬರ್ತೀನಿ. ನನ್ನ ಅವನಿಯನ ಚಾನಲ್ನ ನೀವು ನೋಡ್ತಾ ಇರಿ. ನಾನು ನಿಮ್ಮ ರಾಕೇಶ್ ಆರುಂಡಿ. ಧನ್ಯವಾದ.